ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬದನೆಕಾಯಿ ಎಣ್ಗಾಯಿ ನಮ್ಮ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್, ನಮ್ಮ ತೋಟದಲ್ಲಿ ಬೆಳೆದಂಥದ್ದು ಆರ್ಗ್ಯಾನಿಕ್ಕಾಗಿ ಯಾವುದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ದಲೇ ಬೆಳೆದಂಥ ಒಂದು ಬದನೆಕಾಯಿ. ಇದನ್ನು ಒಣಮೆಣ್ಣು ಹಾಕಿ ಹೇಗೆ ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಣಮೆಣ್ಣು ಕಟ್ ಮಾಡಿಬಿಟ್ಟು ಬಿಸಿನೀರಲ್ಲಿ ನೆನೆ ಹಾಕಬೇಕು ಫ್ರೆಂಡ್ಸ್. ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ನೀವು ಈ ಥರ ಆಮೇಲೆ ನಾವು ಸಾರಿಗೆ ಹಾಕಬೇಕು. ಯಾವ ಥರ ಹಾಕೋದು, ಯಾವ ಥರ ಫಾಲೋ ಮಾಡೋದು ಅಂತ ಹೇಳ್ತೀನಿ. ಬನ್ನಿ ಸಾರು ಮಾಡೋದು ಹೇಗಂತ ನೋಡೋಣ. ಸ್ಟವ್ ಮೇಲೆ ಇವಾಗ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಯಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 2 ಸೌಟ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ದೊಡ್ಡ ಸೌಟಲ್ಲಿ. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡೋದ್ರಿಂದ. ಕಡಿಮೆ ಮಾಡೋದಾಗಿದೆ ಸ್ವಲ್ಪ ಕಡಿಮೆ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ. ಇದು ನಮ್ಮ ಸ್ಟೈಲ್ನಲ್ಲಿ ನಾವು ಮಾಡುವಂಥ ಎಣ್ಗಾಯಿ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಒಂಚೂರು ನೀವು ಒಣಮೀನು ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. 2 ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದು ಹಾಕ್ಕೊತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಬ್ರೌನ್ ಬರೋ ತನಕ. ಹಸಿ ವಾಸನೆ ಹೋದರೆ ಸಾಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀವು. ಈರುಳ್ಳಿನೇ ಇಂಪಾರ್ಟೆಂಟು. ಈರುಳ್ಳಿ ಮಸಾಲೆಗಳನ್ನ ಎಷ್ಟು ಚೆನ್ನಾಗಿ ನೀವು ಎಣ್ಣೆಲಿ ಬಾಡಿಸ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ನಾವು ತೋಟದಲ್ಲೇ ಬೆಳೆದಿದ್ದಂತೂ ಅರೋಮ ಅಂತೂ ಸಖತ್ತಾಗೆ ಬರ್ತಾಯಿದೆ ನೋಡಿ. ಇದನ್ನು ಸಹ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕರ್ಬೇವಿನ ಸೊಪ್ಪು ಹಾಕಿದ ನಂತರ ನಾವೇನು ಹಾಕಬೇಕು ಅಂದರೆ ಮಸಾಲೆಗಳನ್ನು ಹಾಕಬೇಕು. ಏನೇನು ಮಸಾಲ ಅಂತ ಹೇಳ್ತೀನಿ ನೋಡಿ. ಇವಾಗ ಈರುಳ್ಳಿ ಬಾಡ್ತಾ ಇದೆ. ಎಷ್ಟು ಚೆನ್ನಾಗಿ ಈರುಳ್ಳಿ ಬಾಡಿ ಕ್ಯಾರಮಲ್ ಥರ ಕಲರ್ ಚೇಂಜ್ ಆಗುತ್ತೋ ಆವಾಗ ನಾವು ಈ ಥರ ಬದನೆಕಾಯಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಎಣ್ಗಾಯಿಗೆ ಹಾಕೋದ್ರಿಂದ ಸ್ವಲ್ಪ ದಪ್ಪಕ್ಕೆ ಹೆಚ್ಚಾಕ್ಕೊತಾ ಇದ್ದೀವಿ. ಇದು ಒಂಥರ ಡಿಫ್ರೆಂಟ್ ಆಗಿರೋ ಎಣ್ಗಾಯಿ ಅಂತಲೂ ಹೇಳ್ಬೋದು. ಈ ಥರ ದಪ್ಪ ಪೀಸ್ಗಳನ್ನಾಗಿ ಮಾಡಿ ಮಧ್ಯದಲ್ಲಿ ಹೋಳ್ಗಳನ್ನಾಗಿ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ನಾರ್ಮಲ್ ಬದನೆಕಾಯಿ ಇದ್ರೂ ಈ ಥರ ನೀವು ದಪ್ಪ ಪೀಸ್ಗಳನ್ನಾಗಿ ಹಾಕಿ ಮಾಡಿ ಈ ಥರ ಫ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಫಸ್ಟು ಈ ಎಣ್ಣೆಲೇ ಈ ಬದನೆಕಾಯಿನ ಬಾಡಿಸ್ಕೊಬೇಕು. ನಂತರ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕಿದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಕಲ್ಲುಪ್ಪು ಅರಿಶಿನ ಹಾಕಿ ಮಿಕ್ಸ್ ಮಾಡಿದರೆ ಕಹಿ ಬರೋಲ್ಲ. ಅದಕ್ಕೋಸ್ಕರ ಮೊದಲೇ ಕಲ್ಲುಪ್ಪು ಅರಿಶಿನ ಹಾಕಿಬಿಟ್ಟು ಎಣ್ಣೆಲಿ ನಾವು ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಮಸಾಲೆಗಳನ್ನ ಹಾಕೋದು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಫ್ರೆಶ್ಶಾಗಿ ನಾವು ಬದನೆಕಾಯಿ ಬೆಳೆದಿರೋದ್ರಿಂದ ಟೇಸ್ಟು ಸಹ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬಾರ್ದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇದಂತೂ ನನಗೆ ತುಂಬ ಇಷ್ಟ. ನನ್ನ ಅಮ್ಮನ ಮನೆಗೆ ಬಂದಾಗೆಲ್ಲ ಅಮ್ಮ ಮಾಡಿಕೊಡ್ತಾರೆ ಇದೊಂದು ಎಣ್ಗಾಯಿ ಒಣಮೀನು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಹಣ್ಣು ಒಂದು 1/4 kg ಆದಷ್ಟು ಸೇರಿಸ್ಕೊತಾ ಇದ್ದೀನಿ. 1 kg ಬದನೆಕಾಯಿಗೆ 1/4 kg ಟೊಮೊಟೊನ ಸೇರಿಸ್ಬೇಕು. ಈ ಟೊಮೊಟೊನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊನ್ನು ಮಸಾಲೆಗಳೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಟೊಮೊಟೊನ್ನು ಸಹ ಸ್ಮ್ಯಾಶ್ ಆಗಬೇಕು. ಗೊತ್ತಾಗುತ್ತೆ ನಿಮಗೆ ಟೊಮೊಟೊ ಬೆಂದು. ಈಗ ನೋಡಿ ಎಲ್ಲ ಮಸಾಲೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಈ ಟೊಮೊಟೊನ ಸ್ಮ್ಯಾಶ್ ಆಗೋದನ್ನ ವೆಯ್ಟ್ ಮಾಡಿಬಿಟ್ಟು ಸ್ಮ್ಯಾಶ್ ಆದ ನಂತರ 2 ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕ್ಕೋಬೇಕು. ಧನಿಯಾ ಪೌಡರು 2 ಟೇಬಲ್ ಸ್ಪೂನ್ ಆದಷ್ಟು ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡರ್ ಎಷ್ಟು ಹಾಕ್ಕೊತೀರೋ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಬೇಕು. ಖಾರ ಜಾಸ್ತಿ ತಿನ್ನೋರಾಗಿದೆ ಚೆನ್ನಾಗಿ ಖಾರ ಹಾಕ್ಕೊಳ್ಳಿ. ಈಗ ಅರ್ಧ ಟೇಬಲ್ ಸ್ಪೂನ್ ಆದಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇವಿಷ್ಟು ಮಸಾಲನ ಮತ್ತೆ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಬೇಕು. ಮಸಾಲೆ ಎಷ್ಟು ಚೆನ್ನಾಗಿ ಬಾಡುತ್ತೋ ಬದನೆಕಾಯಿ ಜೊತೆಗೆ ಅಷ್ಟು ಕೋಟಿಂಗ್ ಚೆನ್ನಾಗಿ ಬರುತ್ತೆ. ಕೆಲವು ಹುಣಸೆಹಣ್ಣು ಹುಯ್ತಾರೆ ಇದಕ್ಕೆ, ನಾನು ಹುಣಸೆಹಣ್ಣು ಹಾಕಿಲ್ಲ. ಯಾಕಂದರೆ ಟೊಮೊಟೊನೇ 1/4 kg ಆದಷ್ಟು ಹಾಕೊಂಡಿದ್ದರಿಂದ ಹುಳಿ ಇರೋದ್ರಿಂದ ನಾನು ಹುಣಸೆಹಣ್ಣು ಹುಳಿ ಹಾಕ್ಕೊತಾ ಇಲ್ಲ. ನಿಮಗೆ ಬೇಕಾದ್ರೆ ಹುಣಸೆಹಣ್ಣು ಹುಳಿ ಹಾಕ್ಕೊಳ್ಳಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳ್ಳಿ. ನೀರು ತುಂಬ ಹಾಕಬಾರ್ದು, ಸ್ವಲ್ಪ ಮೀಡಿಯಮಾಗಿ ಇಷ್ಟು ನೀರು ಹಾಕಿದರೆ ಸಾಕು. ಜಸ್ಟ್ ಬದನೆಕಾಯಿ ಮುಳುಗೋಷ್ಟು ನೀರು ಹಾಕಿದರೆ ಸಾಕು. ಯಾಕಂದರೆ ಜಾಸ್ತಿ ನೀರು ಹಾಕಿದರೆ ಟೇಸ್ಟ್ ಹೊರಟೋಗುತ್ತೆ. ಈ ಬದನೆಕಾಯಿ ಒಂದು ಕಡೆ ಕುದೀತಾ ಇರಲಿ. ಇವಾಗ ಒಣಮೀನನ್ನ ನಾವು ಎಣ್ಣೆಲಿ ಫ್ರೈ ಮಾಡಿಬಿಟ್ಟೆ ಹಾಕಬೇಕು. 3/4% ನೀವು ಎಣ್ಣೆಲೇ ಫ್ರೈ ಮಾಡಿಬಿಡ್ಬೇಕು ಈ ಥರ. ಆವಾಗ ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ಹಾಕ್ಕೊಳ್ಳೋಣ. ಇವಾಗ ಯಾರಿಗೆ ಒಣಮೀನು ಬೇಡ, ನಮಗೆ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಒಣಮೀನನ್ನ ಸ್ಕಿಪ್ ಮಾಡ್ಕೊಬೋದು. ನಮ್ಮ ಮನೇಲಿ ಒಣಮೀನು ತಿಂದಿಲ್ಲ ಅನ್ನೋರಿಗೆ ನಾವೇನು ಮಾಡಿಬಿಡ್ತೀವಂದರೆ ಒಂದು ಪಾತ್ರೆಯಲ್ಲಿ ನಾವು ಒಣಮೀನು ಹಾಕೋಕ್ಕಿಂತ ಮುಂಚೆನೇ ತೆಗೆದಿಟ್ಬಿಡ್ತೀವಿ. ನಾನು ನೋಡಿ ಇಲ್ಲಿ ನಿಮಗೆ ಇವಾಗ ಒಣಮೀನು ಹಾಕಿ ಕುದೀತಾ ಇದೆ. ಅರೋಮ ಸಕ್ಕತ್ತಾಗಿ ಬರ್ತಾಯಿದೆ ಫ್ರೆಂಡ್ಸ್. ಯಾರಿಗೆಲ್ಲ ಬದನೆಕಾಯಿ ಕಾಂಬಿನೇಷನಲ್ಲಿ ಮೀನು ಹಾಕಿ ತಿಂತಿರೋ ಒಣಮೀನು
ಅವರಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಫೈನಲಾಗಿ ಸ್ಟವ್ ಆಫ್ ಮಾಡಿದರೆ ಸೂಪವಾಗಿರೋ ಎಣ್ಗಾಯಿ ಬದನೆಕಾಯಿ ಒಣಮೀನು ಸಖತ್ತಾಗಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಈ ಥರ ನೀವು ಒಣಮೀನು ಹಾಕೋಕ್ಕಿಂತ ಮುಂಚೆನೇ ಒಂದು ಬಾಣಲೆಯಲ್ಲಿ ನೀವು ಎತ್ತಿಟ್ಬಿಟ್ಟು ಮತ್ತೆ ಸ್ವಲ್ಪ ಕುದಿಸಿದರೆ ಸಾಕು. ನೋಡಿ, ಇದು ಮತ್ತೆ ನಾನು ಯಾರು ನಾನ್ ವೆಜ್ ತಿನ್ನಲ್ಲ ಅವರಿಗೆ ಈ ಥರ ಎತ್ತಿಟ್ಕೊಬೋದು. ಇಲ್ಲ ನಾನ್ ವೆಜ್ ತಿಂದಿದ್ದವರು ಮನೆಯಲ್ಲಿ ಬರೀ ವೆಜ್ ಇರೋರು ಒಣಮೀನನ್ನ ಸ್ಕಿಪ್ ಮಾಡಿದರೆ ಆಯಿತು ಫ್ರೆಂಡ್ಸ್. ಒಣಮೀನು ಹಾಕ್ದಲೇ ಆ ಥರನೇ ಈ ಥರ ಮಾಡ್ಕೊಬೋದು. ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.